ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ್ ದಳ ಅವರಾಗಲಿ, RSS ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಲ್ಲ. ನಿನ್ನೆ RSS ಚೀಫ್ ಅವರು ಬಾಂಬೆನಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ ಸ್ವಾಗತ ಮಾಡ್ತೀವಿ. ಗಾಯಬಿಲ್ಲ, ನನ್ನ ಸ್ವಲ್ಪ ಎಲ್ಲ ಸೇರಿ ಸ್ವಲ್ಪ ಕೋರ್ಟ್ ಕೇಸ್ ಅದೆಲ್ಲ ಆಯ್ತು, ಈಗ ಸ್ಲೋ ಆಗಿ ಆಚೆ ಬರ್ತಾ ಇರ್ತೀನಿ ರೀ. ರಾಜಕೀಯ ನಮ್ಮ ಬ್ಲಡ್ ನಲ್ಲಿ ಇದೆ ರೀ. ಬರುವಂತ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ? ಮಾಡ್ತೀವಿ. ವಿ ಆರ್ ಪ್ರೌಡ್ ಆಫ್ ದಿಸ್ ನೇಷನ್. ನಾವು ಭಾರತೀಯರು ಫಸ್ಟ್, ಆಮೇಲೆ ಮುಸಲ್ಮಾನರು. ಬಟ್ ನಮ್ಗೆ ಈ ತರ ಟ್ರೀಟ್ ಮಾಡೋದು ಸರಿ ಇಲ್ಲ. साबिक वजीर रोशन बेग आने वाले दिनों में सियासत में एक बार फिर सरगर्म हो सकते हैं। सियासी इंतखाबात में उम्मीदवार भी बन सकते हैं। दहली के दौरे के दौरान रोशन बेग ने कन्नड़ा मीडिया से बात करते हुए इन ख्यालात का इजहार किया है। उन्होंने कहा है कि सियासत मेरे खून में है, केस की वजह से रुका हुआ था, अब बाहर आ रहा हूं। दरअसल रोशन बेग एम्पायर नामी तंजीम, जिसे इंडियन मुस्लिम फॉर प्रोग्रेस एंड रिफॉर्म कहा जाता है, इसके डेलीगेशन में शामिल हैं। उन्होंने वजीर दाखिला राजनाथ सिंह से मुलाकात की और वजीर कुमारस्वामी से भी मुलाकात की है। उन्होंने कहा है कि मुल्क में मुसलमानों के साथ जो सलूक किया जा रहा है, जिस तरह से हमले हो रहे हैं, उस ताल्लुक से बात करने के लिए वो दिल्ली पहुंचे हैं। इन्होंने ये भी कहा है कि वो RSS की रिस्पेक्ट करते हैं। RSS से गुजारिश है कि वो सलमान को बुलाए हैं, इसी तरह से सलमान के साथ मुसलमान को भी बुलाए, मुसलमानों को किनारा कश ना करें। ಒಂದು ಡೆಲಿಗೇಷನ್ ನಲ್ಲಿ ಇಂಪಾರ್ ಅಂತ ಒಂದು ಸಂಸ್ಥೆ ಇದೆ ಡೆಲ್ಲಿನಲ್ಲಿ, ಇಡೀ ದೇಶದಲ್ಲಿ ಇದೆ. ಇದು ಇಂಪಾರ್ ಅಂದ್ರೆ ಇಂಡಿಯನ್ ಮುಸ್ಲಿಮ್ಸ್ ಫಾರ್ ಪ್ರೋಗ್ರೆಸ್ ಅಂಡ್ ರಿಫಾರ್ಮ್. ಆ ಡೆಲಿಗೇಷನ್ ನಾವು ರಾಜನಾಥ್ ಸಿಂಗ್ಗೆ ಭೇಟಿ ಮಾಡ್ತೀವಿ. ನಿನ್ನೆ 1.5 ಗಂಟೆ ಅವರ ಜೊತೆಗೆ ಚರ್ಚೆ ಆಯ್ತು. ದೇಶದಲ್ಲಿ ಹಲವಾರು ಕಡೆ ಅಲ್ಪಸಂಖ್ಯಾತರಿಗೆ ಯಾವ ತರ ತೊಂದರೆ ಆಗ್ತಾ ಇದೆ, ಯಾವ ತರ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಯಾರು ಗಡ್ಡ ಬಿಟ್ಟಿದ್ದಾನೆ ಅವನಿಗೆ ಶ್ರೀರಾಮ್ ಅಂತ ಹೇಳಿ ಹೊಡೆಯೋದು. ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಚಿಕೆ ಆಗುತ್ತೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಿಂಗ್ ತೋರ್ಸೋದು ಗನ್ನು, ಹಿಂಗ್ ಯಾರು ಟೋಪಿ ಹಿಂಗ್ ಹಾಕೊಂಡಿರ್ತಾರ ಸಾಬ್ರಿಗೆ, ಹಂಗ್ ಇಂಥ ದೇಶ ನೋಡ್ಬೇಕು. ನಾವು ರಾಜಕೀಯ ಜೀವನದಲ್ಲಿ ಕಾಲೇಜ್ ಲೈಫಿಂದ ರಾಜಕೀಯ ಜೀವನದಲ್ಲಿ ಇದ್ದೀವಿ. ಹಲವಾರು ಸರಿ ಮಂತ್ರಿ ಆಗಿದ್ದೀವಿ, ಹಲವಾರು ಸರಿ 7 ಸರಿ ಗೆದ್ದಿದ್ವಿ, ಹಲವಾರು ಸರಿ ನೋಡಿದ್ವಿ, ರಾಜಕೀಯ ನೋಡಿದ್ವಿ, ಹಲವಾರು ಎಷ್ಟೋ ಮುಖ್ಯಮಂತ್ರಿಗಳು. ಒಬ್ಬ UP ಮುಖ್ಯಮಂತ್ರಿ ಹೇಳ್ತಾನೆ ಇವರು ಕಟ್ರೆ ಅಂತ, ಒಬ್ಬ ಮುಖ್ಯಮಂತ್ರಿ ಹೇಳ್ತಾನೆ ಗನ್ ತೋರಿಸ್ತಾನೆ. ಆಮೇಲೆ ಟ್ರೈನ್ ನಲ್ಲಿ ಹೋಗ್ತಾ ಇದ್ರೆ ಯಾರನ್ನ ಸಾವಣ್ಣ ಹೋದ್ರೆ ಅವನ್ಗೆ ಹೊಡಿಯೋ, ಯಾರನ್ನ ಅವನ್ಗೆ ಶ್ರೀರಾಮ್ ಬೋಲು ಅಂತ ಹೊಡಿಬೇಕು. ಅವನು ಉತ್ತರಾಖಂಡ್ನಲ್ಲಿ ಒಂದು ಅಂಗಡಿ ಇಟ್ಟಿದ್ರೆ ಅವನು ಬಾಬಾ ಅಂಗಡಿ ಅದು ಚೇಂಜ್ ಮಾಡಿ ಅಂತ 150 ಜನ ಒಬ್ಬ ದೀಪಕ್ ಅಂತ ಸಹಾಯ ಮಾಡಕ್, ತುಮಾರ ನಾಮ್ ಕ್ಯಾ ಹೈ, ಮೇರಾ ನಾಮ್ ದೀಪಕ್ ಮೊಹಮ್ಮದ್ ಹೈ ಅಂತ ಅವ್ನು ಫೈಟ್ ನಮ್ಗೆ ಸಲ್ಯೂಟ್ ಕೊಡ್ತೀವಿ. ಆ ದೀಪಕ್ ಮೊಹಮ್ಮದ್ಗೆ ನಾವು ಸಲ್ಯೂಟ್ ಕೊಡ್ತೀವಿ. ನಮ್ಮ ದೇಶದಲ್ಲಿ ಹಿಂದೂಸ್ ಇದ್ದಾರೆ, 5% ಪೊಲಿಪೊಲ್ರು ನಮ್ಮ ಕಡೆನೇ ಇದ್ದಾರೆ, ಇಲ್ಲ ಅಂತ ಇಲ್ಲ, ನಾವು ಅವ್ರಿಗೂ ಖಂಡಿಸ್ತೀವಿ. ಬಟ್ ಈ ತರ ತೊಂದರೆ ಒಂದು ವಾತಾವರಣ, ಒಂದು 25 ಕೋಟಿ ಮುಸಲ್ಮಾನರು ಈ ದೇಶದಲ್ಲಿ ಇದ್ದಾರೆ. ಏನ್ ಮಾಡಕ್ ಹೊರಟಿದ್ರಿ? ನಮ್ಗೆಲ್ಲ ಸಮುದ್ರದಲ್ಲಿ ಹಾಕ್ಬಿಡ್ತೀರಿ ಏನು? ನಾವು ಇಲ್ಲೇ ದೇಶದಲ್ಲಿ ಇಲ್ಲೇ ಇರ್ತೀವಿ, ಇಲ್ಲೇ ಬರ್ತೀವಿ. ಈ ತರ ವಾತಾವರಣ ದೇಶದಲ್ಲಿ ಆಗ್ತಾ ಇರೋದು ಸರಿಗಿಲ್ಲ ಅಂತ ಹೇಳಿ ನಾವು ಶ್ರೀ ರಾಜನಾಥ್ ಸಿಂಗ್ ಅವ್ರು ಭೇಟಿ ಮಾಡ್ತೀವಿ. ಇವತ್ತು ಶ್ರೀ ಕುಮಾರಸ್ವಾಮಿ ಅವರು ನಮ್ಗೆಲ್ಲ ತಿಂಡಿ ಕರೆದಿದ್ರು, ಬ್ರೇಕ್ಫಾಸ್ಟ್ ಕರೆದಿದ್ರು. ಅವರು ದೊಡ್ಡತನ ಅದು ಬಹಳ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಅವರು ಕೂಡ ಹೇಳಿದ್ರು, ಒಂದು ಅಮಿತ್ ಶಾ ಜೊತೆಗೆ, ಹೋಮ್ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಅದು ಆದಷ್ಟು ಒಳ್ಳೆ ಸನ್ಮಾನ್ಯ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿ ಸಾಹೇಬ್ರ ಜೊತೆ ಕೂಡ ಒಂದು ಮೀಟಿಂಗ್ ಮಾಡಿಸ್ತೀವಿ. ಯಾರನ್ನ ಒಂದು ರೆಸರ್ವ್ಮೆಂಟ್ ತೋರಿಸ್ಬೇಕಲ್ಲ, ಸುಮ್ಮನೆ ತಮಾಷೆ ನೋಡ್ಕೊಂಡಿದ್ರೆ ಆಗೋದು. ಯಾರು ನಾವು ಪ್ರೊಟೆಸ್ಟ್ ಮಾಡಬೇಕಲ್ಲ. ನಾವು ಪ್ರೊಟೆಸ್ಟ್ ಮಾಡ್ದಂಗೆ ಎಲ್ಲ ಆಯ್ತು ಸರಿ, ಎಲ್ಲ ಆಯ್ತು ಸರಿ, ನಾವು ಒಂದು ಟ್ರಾನ್ಸ್ಫರ್ ಮಾಡಿಕೊಡಿ, ಒಂದು ಪೋಸ್ಟಿಂಗ್ ಹಾಕ್ತೀವಿ. ವಿ ಆರ್ ಪ್ರೌಡ್ ಆಫ್ ದಿಸ್ ನೇಷನ್. ನಾವು ಭಾರತೀಯರು ಫಸ್ಟ್, ಆಮೇಲೆ ಮುಸಲ್ಮಾನರು. ಬಟ್ ನಮ್ಗೆ ಈ ತರ ಟ್ರೀಟ್ ಮಾಡೋದು ಸರಿ ಇಲ್ಲ. ಆಮೇಲೆ ಸುಮ್ಮನೆ ಇದ್ಬಿಟ್ರೆ ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ್ ದಳ ಅವರಾಗಲಿ, RSS ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಲ್ಲ. ನಿನ್ನೆ RSS ಚೀಫ್ ಅವರು ಬಾಂಬೆನಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ ಸ್ವಾಗತ ಮಾಡ್ತೀವಿ. ಸಲ್ಮಾನ್ಗೆ ಕರೆದಿದ್ರಿ, ಸಲ್ಮಾನ್ಗೂ ಕರೀರಿ, ಮುಸಲ್ಮಾನ್ಗೂ ಕರೀರಿ ಅಂತ ಹೇಳಿ ಸಲ್ಮಾನ್ ಹೋಗಿದ್ದ ಅಲ್ಲಿ ನಮ್ಗೆ ಬಹಳ ಹೆಮ್ಮೆದ ವಿಷಯ. ಬಟ್ ಸಲ್ಮಾನ್ ಜೊತೆಗೆ ಮುಸಲ್ಮಾನ್ಗೂ ಕರೀರಿ, ಮುಸಲ್ಮಾನ್ರಿಗೂ ಜೊತೆಗೆ ಇಟ್ಕೊಳ್ರಿ, ಒಂಥರ ನಮ್ಗೆ ಒಂದು ಕಾರ್ನರ್ ಮಾಡಬೇಡ್ರಿ ಈ ಮನವಿ. ಇದೆಲ್ಲ ಹೇಳಕ್ಕೆ ನಾವು ಡೆಲ್ಲಿಗೆ ಬಂದು ರಕ್ಷಾ ಮಂತ್ರಿ ಜೊತೆಗೆ ಮೀಟಿಂಗ್ ಆಯ್ತು 1.5 ಗಂಟೆ. ನನಗೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಆಯ್ತು. ಇದೇ ತರ ಆಕ್ಟಿವಿಟಿ ನಡೀತದೆ. ಸರ್, ಈಗ ಈ ಸಮಿತಿ
ಇದರಲ್ಲಿ ನಾನು ಇದ್ದೀನಿ MJ ಖಾನ್ ಅಂತ, ಇದು ಬಹಳ ವರ್ಷದಿಂದ ಇಂಪಾರ್ಟೆಂಟ್ ಮುಸ್ಲಿಮ್ಸ್. ಈಗ ಛತ್ತೀಸ್ಗಢದಿಂದ ಬಂದಿದ್ದು ಖಾನ್ ಅಂತ ಕೇಳಿ. ಮೊಹಮ್ಮದ್ ಯೂನುಸ್ ಅಂತ ಈ ಅರಾಮ್ಕೋಗೆ ರೆಪ್ರೆಸೆಂಟ್ ಮಾಡ್ತಾರೆ ಸೌದಿ ಅರೇಬಿಯಾದಲ್ಲಿ ಬಂದಿದ್ದು. ಒಬ್ರು ಪ್ರೊಫೆಸರ್ ಶಾಹಿದ್ ಅಂತ ಇಸ್ಲಾಮಿಕ್ ಸೆಂಟರ್ ಅವ್ರು ಬಂದಿದ್ದು. ಇಸ್ಲಾಮಿಕ್ ಸೆಂಟರ್ ಲುಧಿ ರೋಡ್ ನಲ್ಲಿ ಇದೆಯಲ್ಲ, ಅದು ಸಿರಾಜ್ ಕುರಿಶ್ ಅಂತ ಬಹಳ ದೊಡ್ಡ ವ್ಯಕ್ತಿ. ಇಂಥವ್ರು ಬಹಳ ಪ್ರಾಮಿನೆಂಟ್ ಮುಸ್ಲಿಮ್ಸ್ ಆಫ್ ದಿ ಕಮ್ಯುನಿಟಿ. ಈಗ ಕೀ ಪಾಯಿಂಟ್ಸ್ ಏನ್ ಸರ್, ಏನನ್ನು ನಿಗ್ರಹಿಸಬೇಕು ಮತ್ತೆ ಯಾವ ಅಂಶಗಳ ಮೇಲೆ ಹೆಚ್ಚು ಚರ್ಚೆ ಆಗಿರೋದು? ಅದೇ ಈ ಕೀ ಪಾಯಿಂಟ್ಸ್ ಏನಂದ್ರೆ, ಈ ಪ್ರಿವೇಲಿಂಗ್ ಲಾ ಅಂಡ್ ಆರ್ಡರ್ ಇನ್ ದಿ ಕಂಟ್ರಿ, ಪ್ರಿವೇಲಿಂಗ್ ಈ ತರ ಮೈನಾರಿಟಿಗೆ ಮಾತ್ರ ಕಾರ್ನರ್ ಮಾಡ್ತಾ ಇರೋದು, ಯಾರ ಗಟ್ಟ ಬಿಟ್ಟಿದ್ದಾನೆ ಅವನಿಗೆ ಹರಾಸ್ ಮಾಡೋದು, ಯಾರು ಬುರ್ಖಾ ಹಾಕೊಂಡಿದ್ರೆ ಅವ್ರಿಗೆ ರೇಗಿಸೋದು, ಇದೆಲ್ಲ ನಿಲ್ಲಿಸಬೇಕು. ಇದು ಅತಿ ಆಯ್ತು. ಅದಕ್ಕೆ ಮನವಿ ಮಾಡ್ಕೊಳ್ಳೋಕೆ ನಾವು ಸರ್, ಇತ್ತೀಚೆಗೆ ಯಾವ ಘಟನೆಗಳನ್ನ ತಾವು ಮುಖ್ಯವಾಗಿ ಇಟ್ಕೊಂಡು ರಕ್ಷಣಾ ಸಚಿವರನ್ನ ಭೇಟಿಯಾದ್ರಿ ಅನ್ನೋದು? ಯಾಕೆಂತಂದ್ರೆ ಮೇನ್ ಅಜೆಂಡಾ ನಿಮ್ದು ಏನಾಗಿತ್ತು? ಇತ್ತೀಚೆಗೆ ಯಾವ ಘಟನೆಗಳು ಅಂತ ಘಟನೆಗಳು ಈಗ ಉತ್ತರಾಖಂಡ್ ನಲ್ಲಿ ದೀಪಕ್ ಮೊಹಮ್ಮದ್ ನಡೀತಲ್ಲ, ಮೊಹಮ್ಮದ್ ದೀಪಕ್ ಯಾರ ನೀವು ಅಂತ ಕೇಳಿದಾಗ ದೀಪಕ್ ಮೊಹಮ್ಮದ್ ಅಂತ ಹೇಳ್ತಾರೆ. ಅವ್ನ್ ಕಾಪಾಡ್ದ, ಅವ್ರಿಗೆ ಬಾಬಾ ಸ್ಟೋರ್ ಅಂತ ಇರ್ತಲ್ಲ ಅವ್ರಿಗೆ ಕಾಪಾಡ್ದ. ಇಂಥ ಘಟನೆ ಹಲವಾರು ಘಟನೆಗಳು ನಡೀತಾರೆ. ಅದನ್ನು ಹೇಳಿದ್ವಿ. ಈಗ ತೋರ್ಸಾರಲ್ಲ ರೈಫಲ್ಲು, ಒಬ್ಬ ಮುಖ್ಯಮಂತ್ರಿ ಅಸ್ಸಾಂದು, ಅದೇನ್ ಮಿಯಾ ಮಿಯಾ ಏನಿತ್ತು, ನಾವೇನು ಅಷ್ಟಕ್ಕೆ ಹೋಗಿದ್ವಿ ಮಿಯಾ ಮಿಯಾ ಅಂತ ಸಬಕ್ ಸಿಕ್ಕಾಗೆ ಅಂದ್ರೆ ಸರಿಗಿಲ್ಲ. ಇದು ರೆಸಲ್ಮೆಂಟ್ ತೋರ್ಸಕ್ ನಾವು ಬಂದಿದ್ವಿ. ಈಗ ಹೋಮ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಅದು ತಕ್ಷಣ ಮೆಸೇಜ್ ತಮ್ಮೆಲ್ಲ ತಿಳಿಸ್ತೀನಿ ನಾನು. ಭೇಟಿ ಮಾಡಕ್ ಮುಂಚೆ ನಾನು ತಿಳಿಸ್ತೀನಿ. ಸರ್, ಈಗ ನಿಮ್ಮ ವಿಚಾರದಲ್ಲಿ ಮುಂದಿನ ರಾಜಕೀಯ ನಡೆ ಏನು ಸರ್? ಗಾಯಬಾಗ್ಬಿಟ್ಟಿದ್ರೆ ಎಲ್ಲೂ ಕಾಣ್ತಿಲ್ಲ. ಎಲ್ಲ ಗಾಯಬಿಲ್ಲ. ನಾನು ಸ್ವಲ್ಪ ಎಲ್ಲ ಸೇರಿ ಸ್ವಲ್ಪ ಕೋರ್ಟ್ ಕೇಸ್ ಅದೆಲ್ಲ ಆಯ್ತು. ಈಗ ಸ್ಲೋ ಆಗಿ ಆಚೆ ಬರ್ತಾ ಇರ್ತೀನಿ. ರಾಜಕೀಯ ನಮ್ಮ ಬ್ಲಡ್ ನಲ್ಲಿ ಇದೆ ರೀ. ವಿದ್ಯಾರ್ಥಿ ಜೀವನದಿಂದ ನಾನು BK ಹರಿಪ್ರಸಾದ್, ರಾಜಲಿಂಗ ರೆಡ್ಡಿ, HM ರೇವಣ್ಣ ನಾವೆಲ್ಲ ವಿದ್ಯಾರ್ಥಿ ಜೀವನದಿಂದ ರಾಜಕೀಯಕ್ಕೆ ಬಂದಿರೋದು. ಚಿಕ್ಕಪ್ಪಾಗ ದೊಡ್ಡಪ್ಪಾಗ ಇಟ್ಕೊಂಡು ರಾಜಕೀಯಕ್ಕೆ ಬರುವಂತ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ? ಮಾಡ್ತೀವಿ. ಯಾವ ಪಾರ್ಟಿಯಿಂದ ಮಾಡ್ತೀರಾ? ಅಲ್ಲ ಸರ್, ಈಗ ಆಕ್ಟಿವ್ ಆಗಿದ್ದೀನಿ, ಬಂದಿರೋದು ಆಕ್ಟಿವ್. ಯಾವ ಪಾರ್ಟಿಯಿಂದ ಮಾಡ್ತೀರಾ? ಬರೋದಾದ್ರೆ ಎಲ್ಲಿಂದ ಕಮ್ ಬ್ಯಾಕ್ ಮಾಡ್ತೀರಿ ಅಂತ ಹೇಳ್ತೀನಿ. ಒಟ್ಟು ಬರೋದು ಕನ್ಫರ್ಮ್ ಸರ್? ಖಂಡಿತ ಮನೇಲಿ ಮಲ್ಬಿಡ್ತೀವಿ ಅನ್ಕೊಂಡಿದ್ದು. ಅಲ್ಲ, ಖಂಡಿತ. ಕಾಣ್ತಿರ್ಲಿಲ್ಲ ಹಂಗಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.